ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕನಸು ನುಚ್ಚು ನೂರಾಗಿದೆ. ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸಿದ್ದರಾಮಯ್ಯ ಅವರ ಆಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಲಿಯಾಗ್ತಾರೆ. 15ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಒಳ್ಳೆ ಗಿಫ್ಟ್ ಸಿಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಅವರು ಸೀಟ್ ಬಿಟ್ಕೊಡ್ತಾರೆ ಅಂತ ಹೇಳಿ ಡಿ.ಕೆ. ಅಭಿಮಾನಿಗಳು ಅಂದ್ಕೊಂಡಿದ್ರು, ಡಿ.ಕೆ. ಬೆಂಬಲಿತ ನಾಯಕರು ಅಂದ್ಕೊಂಡಿದ್ರು. ಅದ್ಯಾವುದು ಕೂಡ ಆಗೋದಿಲ್ಲ. ಅನ್ಕೊಂಡ್ಬಿಟ್ಟಿದ್ರೇನೋ ಹೈಕಮಾಂಡ್ ನಾಯಕರು ಬರ್ತಾರೆ, ಸಿದ್ದರಾಮಯ್ಯ ಬಳಿ ಇರುವಂತಹ ಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ಕೊಳ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡ್ತಾರೆ, ನಂಬಿಕೆ ಇದೆ, ತಾಳ್ಮೆ ಇದೆ ಅಂತ ಹೇಳಿ ಇದೆಲ್ಲದಕ್ಕೂ ಈಗ ತಣ್ಣೀರು ಎರಚಿದಂಗೆ ಆಗಿದೆ. ಯಾಕಂತಂದ್ರೆ 15ನೇ ತಾರೀಕಿಗೆ ಗಿಫ್ಟ್ ರೂಪದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಡೌಟ್. ಹಾಗೆ ಅವರಿಗೆ ನೋವು ಕಟ್ಟಿಟ್ಟ ಬುತ್ತಿ ಅಂತ ಅನ್ಕೊಳ್ತೀನಿ. 15ನೇ ತಾರೀಕಿನ ದಿನ ಎಲ್ಲವೂ ಬದಲಾಗುತ್ತೆ ಅಂತ ಅನ್ಕೊಂಡಿದ್ದ ಸಾಕಷ್ಟು ನಾಯಕರಿಗೆ ಇದು ಬೇಸರದ ಸಂಗತಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಾಯಿ ಬಿಟ್ಟು ಹೇಳಿದ್ದಾರೆ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಮಾತನಾಡಲಿಕ್ಕೆ ಹೈಕಮಾಂಡ್ ಬಳಿ ಹೋಗ್ತಾ ಇದ್ದೀನಿ ಅಂತ. ಇವತ್ತಿನ ದಿನವೇ ಸಿದ್ದರಾಮಯ್ಯ ಅವರು 15ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇ ದಿನವೇ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಕಸ್ಮಾತ್ ಸಚಿವ ಸಂಪುಟ ಪುನರ್ರಚನೆ ಆಯ್ತು, ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆಗಳಾಯ್ತು ಅಂತಂದ್ರೆ ಇನ್ನು ಕನಸಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದೆ ಅವರ ಒಂದು ಕನಸಾಗಿಯೇ ಉಳಿಯುತ್ತೆ. ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಎನ್ನುವಂತಹ ಒಂದು ಬಾಣವನ್ನು ಬಿಟ್ಟುಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರು ವಿಲವಿಲ ಅಂತ ಹೇಳಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಎಷ್ಟೇ ಮಾಡಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನಸು ಇದೆ, ನಾನು ಈ ಒಂದು ಅಧಿಕಾರದ ಅವಧಿಯಲ್ಲೇ ಸಿಎಂ ಆಗಬೇಕು ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರು, ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತಂದ್ರೆ ಅವರು ಮುನಿಸ್ಕೊಂಡು ಬಿಜೆಪಿಗೆ ಬರೋ ಡೌಟ್ ಇದ್ರೂ ಕೂಡ ಹೊರಗಡೆ ಪಕ್ಷದಿಂದ ಹೊರಗೆ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಹಿಂಗೇನಾದ್ರೂ ಆಯ್ತು ಅಂತಂದ್ರೆ ಕಾಂಗ್ರೆಸ್ ಅತಂತ್ರವಾಗ್ಬಿಡುತ್ತೆ. ಈಗ 15ನೇ ತಾರೀಕು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವನ್ನ ಮಾತನಾಡಲಿಕ್ಕೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸೋದು ಫಿಕ್ಸ್ ಆಗಿದೆ. ಆದ್ರೆ ಡೇಟ್ 15ನೇ ತಾರೀಕು ಆಗಿರ್ಲಿಕ್ಕಿಲ್ಲ. ಆದ್ರೆ ಕ್ಯಾಬಿನೆಟ್ ರೀಶಫಲ್ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಆಸೆಗಳನ್ನ ಬಿಡಬೇಕಾಗತ್ತೆ. ಮೊದಲು ನಾಯಕತ್ವ ಗೊಂದಲವನ್ನ ಬಗೆಹರಿಸಿ ನನಗೆ ಸಿಎಂ ಸ್ಥಾನ ಕೊಟ್ಟು ನಂತರ ಬೇಕಿದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಿಕೊಳ್ಳಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿತಾರೆ. ಅಕಸ್ಮಾತ್ ಅವರು ಪಟ್ಟಿಗೆ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೋ ಅಥವಾ ಹೊರಗಡೆನೋ ಪಕ್ಷವನ್ನ ಕಟ್ಟುವಂತಹ ಕೆಲಸಗಳನ್ನ ಮಾಡಬಹುದು. ಕಾಂಗ್ರೆಸ್ಗೆ ಬಿಗ್ ಹೊಡೆತ ಇದು. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.